ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜಕೀಯ ಜೋರಾಗಿದೆ. ಸರ್ಕಾರದ ಅಧಿಸೂಚನೆ ವಿರೋಧಿಸಿ ರೈತರ ಹೋರಾಟಕ್ಕೆ ಜೆಡಿಎಸ್ ಸಾಥ್ ನೀಡಿದೆ. ಸರ್ಕಾರದ ವಿರುದ್ಧ ಹೋರಾಟವನ್ನು ಜೆಡಿಎಸ್ ತೀವ್ರಗೊಳಿಸಿದೆ. ಬಿಡದಿಗೆ ಭೇಟಿ ನೀಡಿದ ಜೆಡಿಎಸ್ ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ರೈತರ ಹೋರಾಟಕ್ಕೆ ಸಾಥ್ ನೀಡಿದರು. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಗೆ ಪ್ರಧಾನಿ ಮೋದಿ ಮೆಚ್ಚುಗೆ ಸೂಚಿಸಿದರು. ಇದನ್ನೇ ಅಸ್ತ್ರವಾಗಿಸಿರೋ ಸಿಎಂ ಡಿಕೆ ಶಿವಕುಮಾರ್ ಜೆಡಿಎಸ್ ಹೋರಾಟಕ್ಕೆ ತಿರುಗೇಟು ನೀಡಲು ಮುಂದಾಗಿದ್ದಾರೆ. ಇನ್ನು ರೈತರ ಜೊತೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ರೈತರ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಟೌನ್ಶಿಪ್ ಯೋಜನೆಗೆ ರೈತರು ವಿರೋಧ ಮಾಡುತ್ತಿದ್ದಾರೆ. ಆದರೂ ಸರ್ಕಾರ ಜಿದ್ದು ಸಾಧಿಸಲು ಹೊರಟಿದೆ. ತರಾತುರಿಯಲ್ಲಿ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಸರ್ಕಾರದ ಈ ನಿರ್ಧಾರ ಸರಿಯಲ್ಲ. ಟೌನ್ಶಿಪ್ ಯೋಜನೆ ಬೇಡ ಅಂತ ನಾನು ರಾಹುಲ್ ಗಾಂಧಿಗೆ ಪತ್ರ ಬರೀತೀನಿ ಅಂತ ನಿಖಿಲ್ ಹೇಳಿದರು. ಇಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ರೈತರ ಬದುಕಿನ ಜೊತೆ ಚೆಲ್ಲಾಟ ಆಡ್ಕೊಂಡು ಇಲ್ಲಿ ರಿಯಲ್ ಎಸ್ಟೇಟ್ ದಂಧೆಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಹೋಗ್ತಾ ಹೋಗ್ತಾ ಇನ್ನೆಷ್ಟು ಲಕ್ಷ ಕೋಟಿ ಮಾಡಬೇಕು ಅಂತ ಇದ್ದಾರೋ ನನಗೆ ಗೊತ್ತಿಲ್ಲ. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಭಾಳ ದೊಡ್ಡವರಿದ್ದಾರೆ. ಹಾಗಾಗಿ ಅವ್ರಿಗೊಂದು ಪತ್ರ ನಾನೇ ಬರೆದು ಕಳಿಸ್ತಾ ಇದ್ದೀನಿ. ಇವತ್ತು ಜೊತೆಯಲ್ಲಿ ಇಲ್ಲ ನಮ್ಮ ರೈತರೆಲ್ಲ ಅದಕ್ಕೆ ಸಹಿ ಹಾಕಿದ್ದಾರೆ. ಇಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ರೈತರು ಭಾರಿ ವಿರೋಧ ಮಾಡ್ತಾ ಇದ್ದಾರೆ. ಕೆಂಪಯ್ಯನಪಾಳ್ಯದಲ್ಲಿ 384 ಎಕರೆ ರೈತರ ಭೂಮಿ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಕೆಂಪಯ್ಯನಪಾಳ್ಯ ತಯ್ಯಪ್ಪನದೊಡ್ಡಿಯಲ್ಲಿ ಫಲವತ್ತಾದ ಕೃಷಿ ಭೂಮಿ ಇದೆ. ನಾವು ಇಲ್ಲಿ ತೆಂಗು, ರೇಷ್ಮೆ, ಬದನೆ, ತರಕಾರಿ ಬೆಳೆ ಬೆಳೀತಾ ಇದ್ದೇವೆ. ಹೈನುಗಾರಿಕೆ ಕೃಷಿಯನ್ನ ನಂಬಿಕೊಂಡಿದ್ದೇವೆ. ಉತ್ತರ ಕರ್ನಾಟಕದ ಹಳ್ಳಿಗಳನ್ನು ಮೊದಲು ಅಭಿವೃದ್ಧಿ ಮಾಡಲಿ. ನಮ್ಮ ಫಲವತ್ತಾದ ಕೃಷಿ ಭೂಮಿ ಮೇಲೆ ಕಣ್ಣು ಯಾಕೆ ಅಂತ ಅಲ್ಲಿನ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು 2 ಎಕರೆಯಲ್ಲಿ ಸುಮಾರು ಒಂದು ವರ್ಷಕ್ಕೆ ಒಂದು 3 ಲಕ್ಷ 4 ಲಕ್ಷ ನಾವು ದುಡಿಮೆ ಮಾಡ್ತೀವಿ. ಒಂದು ಬೆಳೆ ರೇಷ್ಮೆ ಮಾಡಿದ್ರೆ ಒಂದು ಬೆಳೆಗೆ 50 ಮೊಟ್ಟೆ ಮೇಯಿಸಿದ್ರೆ 50,000ದಿಂದ 60,000 ರೂಪಾಯಿ ದುಡ್ಡು ತಗೋತೀವಿ. ಏನು ಮಾಡ್ತೀವಿ ಅಂದರೆ ವಿಷ ಕುಡಿಬೇಕಷ್ಟೇ. ಇವರಿಂದ ವಿಷ ಕುಡಿದು ಸಾಯ್ಬೇಕಷ್ಟೇ, ಇನ್ನೇನಿಲ್ಲ. ವಿಷ ಕುಡಿಸಿ ಸಾಯ್ಬೇಕು. ಯಾಕೆ ಅಂದರೆ ನಮಗಿನ್ನು ಬೇರೆ ಇದೆ ಯಾವುದೂ ಇಲ್ಲ. ಅವ್ರು ಕೊಡೋದು 2 ಕೋಟಿನ 2.5 ಕೋಟಿನ ಎಷ್ಟು ದಿನ ಬಂದ್ಬಿಡ್ತದೆ. ಇದು ಇಷ್ಟೊಂದು ಲಕ್ಷಾಂತರ ಮರಗಿಡನ ನಾಶ ಮಾಡಿ ACT ಮಾಡುವಂಥ ಅವಶ್ಯಕತೆ ಏನಿದೆ ಅಂತ ಒಂದು ಪಾಯಿಂಟು. ಇದೆಲ್ಲ ಇನ್ನು ಕಂಪ್ಯೂಟರ್ ಬೆಳಕಾಗುತ್ತಾ? ಎಲ್ಲ ಕೂತ್ಕೊಂಡು ಹೆಸರ ಮೇಲೆ ಕೂತ್ಕೊಂಡು ಇದು ಬರಡು ಭೂಮಿ ಅಂದ್ಬಿಟ್ಟು ನೀವು ಹೇಳ್ತಿರಲ್ಲ. ಯಾರೋ ಏಜೆಂಟ್ರುಗಳು ಮತ್ತೆ ದಲ್ಲಾಳಿಗಳು ಕೂರಿಸ್ಕೊಂಡು ಹೇಳ್ತಿರಲ್ಲ, ಇದು ನ್ಯಾಯಸಮ್ಮತವಾದದ್ದ ಇದು? ಅಲ್ಲ ಸರ್, ನಾವು 2 ಕೋಟಿ ತಗೊಂಡೇನು ಹೊಟ್ಟೆಗೆ ದುಡ್ಡ ತಿನ್ನಕಾಯ್ತದ ಸರ್? ನಾವು ಅಣ್ಣನೇ ಅಲ್ವಾ ಸರ್ ತಿನ್ನೋದು? ನಾವು ಏನು ಬೆಳೀತಾ ಇದೀವಿ ಅದನ್ನ ನಾವು ತಿಂತಾ ಇದೀವಿ. ನಮ್ಗೆ ಬೇಕಾದಷ್ಟು ಮರ ಗಿಡಗಳು ಎಲ್ಲ ಕಷ್ಟಪಟ್ಟು ಬೆಳೆಸಿದೀವಿ. ನಮ್ಮ ತಾತ ಮುತ್ತಾತಿರೋ ಸಂಪಾದನೆ ಮಾಡಿರೋದು ಮತ್ತೆ ನಾವು ಗಳಿಸಕ್ಕಾಗಲ್ಲ. ಈ ಭೂಮಿ ಕೊಟ್ರೆ ನಾವು ಪ್ರಾಣ ಕೊಟ್ಟಂಗೆ ಆಯ್ತದೆ ಸರ್. ಮರ ಗಿಡಗಳನ್ನ ಅಷ್ಟೇ ಇದಾಗಿ ಸಮೃದ್ಧಿಯಾಗಿ ಇದು ಮಾಡಿದೀವಿ. ಅವ್ರು 10 ಕೋಟಿ ಎಲ್ಲ 20 ಕೋಟಿ ಕೊಟ್ರು ನಾವು ಜಮೀನು ಕೊಡಲ್ಲ ಸರ್. ಆದರೆ ನಾವು ಯಾವುದೇ ಕಾರಣಕ್ಕೂ ಅವ್ರು ಡಿ ಕೆ ಶಿವಕುಮಾರ್ ನೋಟಿಫಿಕೇಶನ್ ಮಾಡಿದ್ರು ಸಹ ಏನಾದ್ರು ಸಹ ನಮ್ಮ ಪ್ರಾಣ ಹೋದ್ರೂ 1 ಇಂಚ್ ಭೂಮಿ ಅಂತೂ ಕೊಡಲ್ಲ. ಏನಕ್ಕೆ ಯಾವ ಕೋರ್ಟ್ಗೆ ಹೋಗಲಿ ಏನಕ್ಕೂ ನಾವು ಎಲ್ಲಕ್ಕೂ ಸಿದ್ಧರಿದ್ದೇವೆ. ಯಾವ ಹೋರಾಟಕ್ಕೂ ಸಿದ್ಧರಿದ್ದೇವೆ. ನಾವು ಯಾವುದೇ ಕಾರಣಕ್ಕೂ 1 ಇಂಚ್ ಭೂಮಿನೂ ಬಿಡಲ್ಲ, ಯಾವುದೇ ಕಾರಣಕ್ಕೂ ಕೊಡೋದು ಇಲ್ಲ ಸರ್. ನಮ್ಮ ಮಕ್ಕಳನ್ನ ಓದಿಸ್ಕೊಂಡು ನಾವು ಆರಾಮಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಭೂಮಿನ ಬಿಟ್ಕೊಡಕ್ಕೆ ಹೋಗಲ್ಲ. ಈಗ ಏನಂದರೆ ನಮ್ಗೆ ಆಗಿರೋದೇನೆಂದರೆ ನಾವು ಬಸ್ಗಳು ಕಟ್ಕೊಂಡಿದ್ದೀವಿ, ರೇಷ್ಮೆ ಬೆಳೀತಾ ಇದ್ದೀವಿ. ಎಲ್ಲ ಪ್ರತಿಯೊಂದಕ್ಕೂ ನಾವು ನೀರು ಪಂಪ್ ಸೆಟ್ ಮಾಡಿಕೊಂಡು ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಇವತ್ತು ನಾವು ಬಿಟ್ಕೊಟ್ಬಿಟ್ಟು ನಾವು ಎಲ್ಲಿ ಹೋಗೋಣ ಸರ್? ಅದನ್ನೆಲ್ಲ ಇದು ಮಾಡಿಕೊಂಡು ನಾವು ಬೇರೆ ಕಡೆ ಹೋಗಿ ಜೀವನ ಮಾಡೋಕ್ಕಾಯ್ತದ? ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಬಿಡದಿಯ ಮಂಡಲಹಳ್ಳಿ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜಮೀನು ನಮ್ಮ ಅಸ್ಮಿತೆ, ನಮ್ಮ ಜೀವನಾಡಿ. ಪ್ರಾಣ ಕೊಟ್ಟೆವು, ಆದರೆ ಭೂಮಿ ಕೊಡೋದಿಲ್ಲ ಅಂತ ರೈತರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಮಗೆ ಬೆಳೆ ಬೆಳೆಯೋದಷ್ಟೇ ಗೊತ್ತಿರುವುದು. ನಾವು ಯಾವುದೇ ಕಾರಣಕ್ಕೂ ಜಮೀನನ್ನ ಬಿಟ್ಕೊಡಲ್ಲ ಅಂತ ರೈತರು ಹೇಳ್ತಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಕೇಂದ್ರ ಸಚಿವ ಎಚ್ಚರಿಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ಮಾತಾಡಿದ ಅವರು, ನಾಡಿನ ಹಿತಾಸಕ್ತಿಗಿಂತ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ. ಲ್ಯಾಂಡ್ ಗ್ರಾಬರ್ಸ್ ರಿಯಲ್ ಎಸ್ಟೇಟ್ಗಾಗಿ ಟೌನ್ಶಿಪ್ ಯೋಜನೆ ತರೋಕೆ ಹೊರಟಿದ್ದಾರೆ. ಯೋಜನೆಗೂ ಮುನ್ನ ರೈತರ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಕು. ಟೌನ್ಶಿಪ್ ಯೋಜನೆ ಸಂಪೂರ್ಣ ಹಣ ಮಾಡುವ ಯೋಜನೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರು ಬೆಂಗಳೂರು ಸುತ್ತಮುತ್ತ ಲ್ಯಾಂಡ್ ಗ್ರಾಬ್ ಮಾಡಲಿಕ್ಕೆ ರೈತರನ್ನ ಒಕ್ಕಲೆಬ್ಬಿಸಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ಕಾಮೆಂಟ್ಸ್ ಮಾಡಿದ್ದಾರೆ. ಈಗ ಇವರೇನು ತರಾತುರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಮೊದಲೇ ರಿಯಲ್ ಎಸ್ಟೇಟ್ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. 80% ವಿರೋಧ ಇದ್ದಾರೆ. ಅವ್ರಿಗೆಲ್ಲ ಯಾವ್ಯಾವ ರೀತಿ ಆಮಿಷ ಹುಟ್ಟಿದ್ರು ಆ ಹೆಣ್ಮಕ್ಳು ಕಳೆದ 500 ದಿನಗಳಿಂದ ರಸ್ತೆಯಲ್ಲಿ ಕೂತವರಲ್ಲ. ಅಲ್ಲಿ ಸರ್ಕಾರದ ರಿಯಲ್ ಎಸ್ಟೇಟ್ ಇದು. ಇಲ್ಲಿ PPP ಮಾಡಲಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಒಂದಿದೆ. ಪ್ರೈವೇಟ್ನವರಿಗೆ ರೈತರು ಭೂಮಿ ತಗೊಂಡು ರೈತರದ್ದು ಇನ್ನೂ ಅಕ್ವೈರ್ ಆಗಿಲ್ಲ, ರೈತರಿಗೆ ದುಡ್ಡು ಕೊಟ್ಟಿಲ್ಲ,
ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡಿ ರೈತರು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ರೈತರ ಜಮೀನು ಒತ್ತಾಯಪೂರ್ವಕವಾಗಿ ಕಸಿದುಕೊಳ್ತಾ ಇದ್ದಾರೆ. ಇದನ್ನ ಕೂಡಲೇ ತಡಿಬೇಕು. ರಾಹುಲ್ ಗಾಂಧಿ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು. ಬಿಜೆಪಿ ಕೂಡ ರೈತರ ಪರ ಹೋರಾಟಕ್ಕೆ ಸಾಥ್ ನೀಡುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲೂ ಕೂಡ ಒತ್ತಾಯಪೂರ್ವಕವಾಗಿ ರೈತರ ಜಮೀನನ್ನು ಕಸ್ಕೊಳ್ಳೋದಕ್ಕೆ ಇವತ್ತೇನೋ ರಾಜ್ಯ ಸರ್ಕಾರ ಹೊರಟಿದೆ. ಸ್ವತಃ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು. ರೈತರನ್ನ ಒಗ್ಗೂಲೆಬ್ಬಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಏನು ಸರ್ಕಾರ ಹೊರಟಿದೆ, ಇದು ಅಕ್ಷಮ್ಯ ಅಪರಾಧ. ರಾಹುಲ್ ಗಾಂಧಿ ಅವರು ಇದ್ದಾರೆ, ವಿಪಕ್ಷ ನಾಯಕರು. ನಾನು ಆಗ್ರಹ ಪಡಿಸ್ತೇನೆ, ನೀವಾದರೂ ಕೂಡ ನಿಮ್ಮ ಸರ್ಕಾರ ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನ ಹೇರಿ ಇವತ್ತು ರೈತರನ್ನ ಒಗ್ಗೂಲೆಬ್ಬಿಸೋದಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂತ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯು ಕೂಡ ರೈತರ ಪರವಾಗಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದೆ. ಟೌನ್ಶಿಪ್ ಹೋರಾಟ ವಿಚಾರವಾಗಿ ಚಿತ್ರದುರ್ಗದಲ್ಲಿ ಎಂಎಲ್ಸಿ ರವಿಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯದಲ್ಲಿ ರೈತರ ಗೋಳು ಕೇಳೋರೇ ಇಲ್ಲದಂತಾಗಿದೆ. ಫಲವತ್ತಾದ ಜಮೀನು ಸ್ವಾಧೀನ ಮಾಡಿ ಟೌನ್ಶಿಪ್ ಯೋಜನೆ ಮಾಡಲಾಗ್ತಾ ಇದೆ. ಸರ್ಕಾರ ಕೂಡಲೇ ಭೂ ಸ್ವಾಧೀನ ಕೈಬಿಡಬೇಕು. ಟೌನ್ಶಿಪ್ ಯೋಜನೆಯನ್ನ ಬಿಜೆಪಿ ವಿರೋಧಿಸುತ್ತೆ ಅಂತ ಹೇಳಿದರು. ಫಲವತ್ತಾದ ರೈತರ ಜಮೀನುಗಳನ್ನು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ನಾನು ಬೆಂಗಳೂರಿನ ಸುತ್ತಮುತ್ತ ಟೌನ್ಶಿಪ್ಗಳನ್ನು ಮಾಡ್ತೀನಿ ಅಂತಕ್ಕಂಥ ಧೋರಣೆ ಏನಿದೆ, ಇದನ್ನು ಕೈಬಿಡಬೇಕು. ರೈತರ ಫಲವತ್ತಾದ ಜಮೀನುಗಳನ್ನು ಒತ್ತಾಯಪೂರ್ವಕವಾಗಿ ರೈತರ ಅನುಮತಿ ಇಲ್ಲದೇ, ರೈತರ ಪರ್ಮಿಷನ್ ಇಲ್ಲದೇ, ಒಪ್ಪಿಗೆ ಇಲ್ಲದೇ ಒತ್ತಡದ ಮೂಲಕ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ಟೌನ್ಶಿಪ್ಪನ್ನು ಮಾಡೋದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ಅದನ್ನು ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಗ್ಯಾರಂಟಿ ಯೋಜನೆಗಳಿಗೆ ಪರಿಷ್ಕರಣೆ ಮಾಡಲು ಸರ್ಕಾರ ಮುಂದಾಗಿದೆ. ಇತ್ತ ಗ್ಯಾರಂಟಿ ಯೋಜನೆಗಳಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿರುವ ಸಿಎಂ ಅಕ್ರಮ ತಡೆಗೆ ಮುಂದಾಗಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ನೂತನವಾಗಿ ಅರ್ಜಿ ಆಹ್ವಾನಿಸಲಾಗುತ್ತದೆ. ಶೀಘ್ರವೇ ಅರ್ಜಿ ಸಲ್ಲಿಕೆಗೆ ದಿನಾಂಕ ಘೋಷಣೆ ಮಾಡಲಾಗುತ್ತೆ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಇದೇ ವಿಚಾರವಾಗಿ ರಾಜ್ಯದಾದ್ಯಂತ ಮಹಿಳೆಯರು ಮಾತಾಡಿದ್ದು ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಮತ್ತೊಮ್ಮೆ ಅರ್ಜಿ ಸಲ್ಲಿಸುವುದು ಕಷ್ಟ ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನೂ ಕೆಲವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ಬಗ್ಗೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳು ನ್ಯೂಸ್ 18 ಜೊತೆ ಮಾತನಾಡಿತು. ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡುವುದು ಒಳ್ಳೆಯದೇ, ಆದರೆ ಮತ್ತೊಮ್ಮೆ ಅರ್ಜಿ ನೀಡೋದು ಕಷ್ಟ. ಗ್ಯಾರಂಟಿಯಲ್ಲಿ ಅನರ್ಹರನ್ನ ಸರ್ಕಾರವೇ ಪತ್ತೆ ಹಚ್ಚಲಿ. ಯೋಜನೆ ಸರಿಯಾಗಿ ತಲುಪುವವರನ್ನ ತಲುಪಲಿ. ಆದರೆ ಹೊಸ ಅರ್ಜಿಗಳನ್ನು ನೀಡೋದು ಕಷ್ಟ ಅಂತ ಹೇಳಿದರು. ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡುವುದು ಒಳ್ಳೆ ಕ್ರಮ ಅಂತಲೂ ಜನರು ಹೇಳಿದ್ದಾರೆ. ಪರಿಷ್ಕರಣೆ ಮಾಡಿ ಅವ್ರ ಹೆಸರನ್ನು ತೆಗೆದು ಹಾಕಿದ್ರೆ ಆಗ್ತಿತ್ತು ಅಂತ ನನಗೆ ಅನಿಸ್ತಾ ಇದೆ. ಮತ್ತೊಮ್ಮೆ ಅರ್ಜಿ ತಗೊಳ್ಳೋದು ಬೇಡ ಅನಿಸುತ್ತೆ. ಅದೇ ರೀತಿ ಉಚಿತವಾಗಿ ಏನು ಕರೆಂಟ್ ಕೊಡ್ತಿರಲ್ಲ, ಗೃಹಲಕ್ಷ್ಮಿ ಜೊತೆಗೆ ಗೃಹ ಜ್ಯೋತಿ ಅನ್ನೋ ಒಂದು ಯೋಜನೆ ಏನಿದೆ ಅಲ್ಲ, ಅದರಲ್ಲೂ ಕೂಡ ಅದೇ ರೀತಿ ಅನಿಸುತ್ತೆ. ಅನರ್ಹರು ಅಂತ ಇದ್ದಾಗ ಅವ್ರ ಹೆಸರನ್ನ ತೆಗೆದು ಹಾಕಬೇಕು. ತೀರ್ಕೊಂಡು ಅವ್ರಿಗೆ ಕೋಟಿ ಸರ್ಕಾರದಿಂದ ವೇಸ್ಟ್ ಹಣ ಹೊಂಟೈತಿ. ಅದ ಈಗ ಬಡವರಿಗೆ ಎಲ್ಲ ಅನುಕೂಲ ಆಗ್ತೈತಿ. ಅದರ ಸಲುವಾಗಿ ಪ್ರತಿ ವರ್ಷನೂ ರಿನ್ಯೂ ಮಾಡ್ರೆ ಬಯೋಮೆಟ್ರಿಕ್ ಮಾಡ್ತೇವೆ ಅಂತಾರೆ. ಅದು ಭಾಳ ಚಲೋ ಆಗ್ತೈತ್ರಿ. ಯಾಕಂತಂದ್ರೆ ಈಗ ಬಡವರಿಗೆ ಒಬ್ಬೊಬ್ರಿಗೆ ಹಣನ ಮುಟ್ತಾ ಇಲ್ಲ ರೀ. ಹಾಗಾಗಿ ಭಾಳ ಅವ್ರಿಗೂ ಈಗ ನಮ್ಮಂಥ ಬಡವ್ರಿಗೆ ಭಾಳ ತ್ರಾಸ ಆಗ್ತೈತಿ. ಹಾಗಾಗಿ ಪ್ರತಿ ವರ್ಷನೂ ರಿನ್ಯೂ ಮಾಡಿರಿ. ರಿನ್ಯೂ ಮಾಡಿದಂದ್ರೆ ಎಲ್ಲರಿಗೂ ಹಣ ಮುಟ್ತೈತೆ ಅಂತ ಹೇಳಕ್ಕೆ ಬಯಸ್ತೇನೆ. ಇನ್ನು ಕಲಬುರಗಿಯಲ್ಲಿ ಫಲಾನುಭವಿಗಳು ಮಾತಾಡಿದ್ದು, ಕಳೆದ ಕೆಲವು ತಿಂಗಳಿಂದ ಹಣ ಬಂದಿಲ್ಲ. ಮತ್ತೊಮ್ಮೆ ಅರ್ಜಿ ಹಾಕಬೇಕು ಅಂದರೆ ಕಷ್ಟ. ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ನಡೆದುಕೊಳ್ಳಲಿ. ಮತ್ತೊಮ್ಮೆ ಅರ್ಜಿ ಹಾಕಬೇಕು ಅನ್ನೋದು ಕಷ್ಟ ಆಗುತ್ತೆ. ಅರ್ಜಿ ಹಾಕಲು ನಮಗೆ ಗೊತ್ತಾಗಲ್ಲ. 2 ತಿಂಗಳಿಂದ ಹಣ ಬಂದಿಲ್ಲ. ಈಗ ಮತ್ತೆ ಅರ್ಜಿ ಹಾಕಿದ್ರು ಹಣ ಬರುತ್ತೆ ಅನ್ನೋದು ಏನು ಗ್ಯಾರಂಟಿ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಲಕ್ಷ್ಮಿ ಮೊದಲು ಬರ್ತೀವ್ರಿ, ಈಗ ಬರಲ್ಲ ಹೋಗ್ಯಾವ್ರಿ. ಅದಕ್ಕೆ ಮೊದಲಿನ ಹಂಗೆ ಬರ್ಬೇಕ್ರಿ. ಯಾಕಂದ್ರೆ ಅರ್ಜಿ ಹಾಕಂದ್ರೆ ರಿಪೀಟ್ ನಮಗೆ ಹಾಕ್ಲಕ್ಕಾಗಲ್ಲ ರೀ. ಫ್ರೀ ಬಿಲ್ ಕೊಡ್ತೀನಿ ಅಂತ ಹೇಳಂದಿರು. 2-3 ಸಾವಿರ ರೂಪಾಯಿ ಬಿಲ್ ಹೊಂಟೋದ್ರಿ. ಈಗ ಮತ್ತೆ ಕರೆಂಟ್ ಫ್ರೀ ಅಂತ ಹೇಳಿ ಮತ್ತೆ ಬಿಲ್ ತೊಗೋತಾರೆ ರೀ. ಅದಕ್ಕೆ ಈಗ ಗೃಹಲಕ್ಷ್ಮಿನೂ ಹಾಕ್ತೀನಿ ಅಂತ ಹೇಳಿ ಹಾಕಲ್ಲ ಹೋಗ್ಯಾರ್ರಿ ಸರ್. ಅದ್ರ ಮೇಲೆ ಮತ್ತೆ ಅರ್ಜಿ ಹಾಕಂದ್ರೆ ಈಗ ಹಾಕೋದೇನಾಗಲ್ಲ. ಮತ್ತು ರಿಪೀಟ್ ಅದೇ ಪೈಲದೇನದ ಅದೇ ಕಂಟಿನ್ಯೂ ಮಾಡ್ಬೇಕ್ರಿ. ಈಗ ರೀ ಸಿದ್ದರಾಮಯ್ಯ ಫ್ರೀ ಗೃಹಲಕ್ಷ್ಮಿ ಕೊಡ್ತೀನಿ ಅಂದ್ರೆ ಹೆಣ್ಮಕ್ಳಿಗೆ ಅದ್ರ ಸಲುವಾಗಿ ಕೊಟ್ಟಾರಿ. ಈ ಸಲ ಕೊಟ್ಟಾರ, 3 ವರ್ಷ ಕೊಟ್ಟಾರ್ರಿ. ಕರೆಂಟ್ ಬಿಲ್ನು ಫ್ರೀ ಅಂದಾರಿ. ಆದ್ರೂ ಈಗ ಬಿಲ್ ಬರ್ಲತ್ತದ್ರಿ. ಇದು ಏನದ, ಈಗ ಸಿದ್ದರಾಮಯ್ಯ ಏನು ಮಾಡ್ಯಾರಲ್ರಿ ಆ ಪ್ರಕಾರ ಅದೇ ನೋಡಿಬೇಕ್ರಿ. ಇದು ನಾವು ಮಾಡೋಣದಕ್ಕೆ ಹೊಟ್ಟಿತು. ಗದಗದಲ್ಲಿ ಮಹಿಳೆಯರು ನ್ಯೂಸ್ 18 ಜೊತೆ ಮಾತನಾಡಿದ್ದು, ಮೃತರನ್ನ ಪತ್ತೆ ಹಚ್ಚಿ ಅವರಿಗೆ ಹೋಗ್ತಾ ಇರೋ ಹಣ ನಿಲ್ಲಿಸಲಿ. ಆದರೆ ಮತ್ತೆ ಈಗ ಬಯೋಮೆಟ್ರಿಕ್ ಮಾಡಲು ಹೊರಟಿರೋದು ಕಷ್ಟ. ಸರ್ವರ್ ಸಮಸ್ಯೆ ಆದರೆ ಬಯೋಮೆಟ್ರಿಕ್ಗೆ ಪದೇ ಹೋಗಬೇಕು. ಆಗ ನಮಗೆ ಕಷ್ಟ ಆಗುತ್ತೆ ಅಂತ ಫಲಾನುಭವಿಗಳು ಹೇಳ್ತಾ ಇದ್ದಾರೆ.
ಮೃತಪಟ್ಟವರನ್ನ ಡಿಲೀಟ್ ಮಾಡಲಿ, ಪರವಾಗಿಲ್ಲ, ನಮಗೇನು ಇಶ್ಯೂಸ್ ಇಲ್ಲ. ಈಗ ಹೊಸದಾಗಿ ಮುಖ್ಯಮಂತ್ರಿ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರು ಯಾರು ಗೃಹಲಕ್ಷ್ಮಿ ಯೋಜನೆ ಒಳಗೆ ಅಂಡರ್ ಬರ್ತಾರೋ ಅವ್ರು ಬಯೋಮೆಟ್ರಿಕನ್ನು ಮಾಡಿಕೊಂಡು ದುಡ್ಡನ್ನು ತಗೊಳ್ರಿ ಅಂತ ಹೇಳಿ ಹೊಸದಾಗಿ ಏನು ತಂದಿದ್ದಾರೆ. ಅದರ ಪ್ರಕಾರ ಎಷ್ಟೋ ಲಕ್ಷ ಜನರನ್ನು ಡಿಲೀಟ್ ಕೂಡ ಮಾಡಿದ್ದಾರೆ ಅಂಥೇಳಿ ಈಗ ತಾನೇ ಸುದ್ದಿ ಗೊತ್ತಾಗ್ತಾ ಇದೆ. ಇದು ಸರಾಸಗಟ್ಟಾಗಿ ಗೃಹಲಕ್ಷ್ಮಿಯರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಮೊದಲು ನಾವು ಅಧಿಕಾರಕ್ಕೆ ಬರುವಾಗ ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು, ಅದೇ ರೀತಿ 3 ವರ್ಷ ಏನು ಮಾಡಿದ್ರು ಅದನ್ನು ಇನ್ನೂ 2 ವರ್ಷ ಕಂಟಿನ್ಯೂ ಮಾಡಿದ್ರೆ ಈಗೇನು ಫಲಾನುಭವಿಗಳದಾರ ಅವ್ರಿಗೆ ಅನುಕೂಲ ಆಗ್ತೈತಿ ಅಂತ ಹೇಳ್ತೀನಿ. ಹೊಸ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದಂಥ ಡಿ ಕೆ ಶಿವಕುಮಾರಲ್ಲಿ ವಿನಂತಿ, ಇಲ್ಲಿವರೆಗೂ 2,000 ರೂಪಾಯಿ ತಾವು ಹ್ಯಾಕೆ ಕೊಟ್ಕೋತ ಬಂದಿದ್ರಿ, ಅದೇ ಥರ ಕೊಟ್ರೆ ನಮ್ಮ ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗ್ತೈತಿ. ಹೊಸ ಕಾಯ್ದೆ ತಂದು ತಂಬು ಕೊಡ್ರಿ, ಅದು ಕೊಡ್ರಿ ಅಂತ ಹೇಳಿದ್ರೆ ವಯಸ್ಸಾದವ್ರು ಇರ್ತಾರೆ, ಒಮ್ಮೆ ಹೋದಾಗ ತಂಬ ಬರೋಂಗಿಲ್ಲ, ಮತ್ತೆ ಹೋಗ್ಬೇಕು ರಿಪೀಟ್ ಅಂದರೆ ಕರ್ಕೊಂಡು ಹೋಗೋರು ಇರೋಂಗಿಲ್ಲ. ಇದರಿಂದ ಯಾವುದೇ ಥರದ ತೊಂದರೆಯನ್ನು ಅನುಭವಿಸೋಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಡ್ರಿ. ಮೃತಪಟ್ಟವರನ್ನ ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಗಳಿಗೆ ಮರು ಅರ್ಜಿ ವಿಚಾರವಾಗಿ ಕೇಂದ್ರ ಸಚಿವ ಎಚ್.ಡಿ.ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ಯೋಜನೆಗಳಲ್ಲಿ ಲೋಪದೋಷಗಳಿವೆ ಎಂದು ಸರ್ಕಾರವೇ ಹೇಳಿದೆ. ಮರು ಅರ್ಜಿ ಸ್ವೀಕಾರ ಒಳ್ಳೆ ಉದ್ದೇಶವೇ ಇರಬಹುದು, ಅದರ ನೆಪದಲ್ಲಿ ನಿಜವಾದ ಫಲಾನುಭವಿಗಳಿಗೆ ತೊಂದರೆ ಆಗಬಾರದು. 2 ತಿಂಗಳ ಗೃಹಲಕ್ಷ್ಮಿ ಹಣ ಬಾಕಿ ಬಗ್ಗೆ ಸರ್ಕಾರ ಚಕಾರ ಎತ್ತಿಲ್ಲ. 2 ತಿಂಗಳು ಕೊಡಬೇಕಾದ 5,000 ಕೋಟಿ ಲೆಕ್ಕದ ಬಗ್ಗೆ ಸರ್ಕಾರ ಜಾಣ ಮೌನಕ್ಕೆ ಶರಣಾಗಿದೆ. ಹೊಸ ಸಿಎಂ ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡುವುದಾಗಿ ಹೇಳಿದ್ದಾರೆ. ಮೊದಲು 5,000 ಕೋಟಿ ಏನಾಯಿತು ಅಂತ ಜನತೆ ಮುಂದೆ ಹೇಳಿ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡಿ, ಗೃಹಲಕ್ಷ್ಮಿ ಈಗ ಚುನಾವಣಾ ಲಕ್ಷ್ಮಿ ಆಗಿದೆ, ಗ್ಯಾರಂಟಿಯಿಂದ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ, ಪರಿಷ್ಕರಣೆ ನೆಪದಲ್ಲಿ ಕತ್ತರಿ ಹಾಕುವುದು ಸರಿಯಲ್ಲ ಅಂತ ಹೇಳಿದ್ದಾರೆ. ಈಗ ಮರು ಅರ್ಜಿ ಹಾಕಿ ಈಗೇನು ಕಳೆದ 3 ವರ್ಷದ ಅನುಭವ ಅವರಿಗಿದೆ. ಉದ್ದೇಶಗಳು ಒಳ್ಳೆಯ ಉದ್ದೇಶವೇ, ಆದರೆ ಆ ಒಂದು ಲೋಪಗಳನ್ನು ಸರಿಪಡಿಸ್ತೀವಿ ಅಂತ ಹೇಳಿ ನಿಜವಾದಂಥ ಫಲಾನುಭವಿಗಳನ್ನು ಏನಾದರೂ ಗುರುತಿಸ್ತಕ್ಕಂಥದ್ರಲ್ಲಿ ಏನಾದರೂ ಸರ್ಕಾರ ಆ ಹೊರೆಯನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಷ್ಟೇ. 2 ತಿಂಗಳದು ಇವತ್ತವರೆಗೆ ಚಕಾರ ಎತ್ತದರ ಎರಡು ಅವಧಿ ಕೊಡಬೇಕಂತ 5,000 ಕೋಟಿ ಅದು ಇವತ್ತು ಹಲವಾರು ಬಾರಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಚಕಾರ ಎತ್ತಿಲ್ಲ, ಜಾಣ ಮೌನಕ್ಕೆ ಒಳಗಾಗಿದ್ದಾರೆ. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನು ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆನ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು. 3 ವರ್ಷದ ಕೆಳಗೆ ಕೊಡಬೇಕಾದ್ರೆ ಇದನ್ನ ಯಾಕೆ ಯೋಚನೆ ಮಾಡಿಲ್ಲ? ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಇವತ್ತೇನೋ ಬಹಳ ಸುಧಾರಣೆ ಮಾಡ್ತೇವೆ ಅಂತ ಹೇಳಿ ಇವತ್ತು ಲಕ್ಷ ಫಲಾನುಭವಿಗಳನ್ನ ಕಡಿತ ಮಾಡುವಂತ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಗ್ಯಾರಂಟಿ ಯೋಜನೆ ಪರಿಷ್ಕರಣೆ ವಿಚಾರವಾಗಿ ನ್ಯೂಸ್ 18ಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಮಾತನಾಡಿ, ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ತಲುಪಬೇಕಿದೆ, ಅದಕ್ಕಾಗಿ ಪರಿಷ್ಕರಣೆ ಮಾಡಲಾಗ್ತಾ ಇದೆ. ಅನೇಕ ಕಡೆ ಸಾವನ್ನಪ್ಪಿದವರ ಖಾತೆಗೆ ಹಣ ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ 2 ಯೋಜನೆಗಳನ್ನು ಪರಿಷ್ಕರಣೆ ಮಾಡಲಾಗ್ತಿದೆ. ಯಾವುದೇ ಯೋಜನೆ ನಿಲ್ಲಿಸಲ್ಲ. ನಾಳೆ ಸಿಎಂ ಭೇಟಿಗೆ ಸಮಯ ಕೇಳಿದ್ದೇನೆ, ಪರಿಷ್ಕರಣೆ ಬಗ್ಗೆ ದಿನಾಂಕ ನಿಗದಿ ಮಾಡ್ತೀವಿ ಅಂತ ಹೇಳಿದರು. ಒಂದು 6 ತಿಂಗಳ ಹಿಂದೆ ನಮಗೆ ಈ ನಮಗೆ ನಮ್ಮ ಕೆಲಸ ಏನು, ಅಥಾರಿಟಿ ಕೆಲಸ ಏನು, ಈ ಅರ್ಹ ಫಲಾನುಭವಿಗಳಿಗೆ ಇದು ಸಿಗಬೇಕು, ಈ ಯಾರೂ ಕೊಡೋದ್ರಿಂದ ವಂಚಿತರಾಗಬಾರ್ದು ಮತ್ತು ಇದರಲ್ಲಿ ನ್ಯೂನತೆ ಆಗಬಾರ್ದು ಅನ್ನೋದು ನಮ್ಮ ಮೂಲ ಉದ್ದೇಶ. ಭಾಳ ನೋವಿನ ಸಂಗತಿ ಅಂತ ಹೇಳಿದ್ರೆ 77,000 ಜನ ಸತ್ತಂಥವ್ರಿಗೆ ದುಡ್ಡು ಹೋಗಿದೆ ಅಂತಕ್ಕಂಥ ಮೊದಲನೇ ಮಾಹಿತಿ ಸಿಕ್ತು ಅವರ ನೇತೃತ್ವದಲ್ಲಿ. ಈಗ ಪ್ರಸ್ತುತ ಮುಖ್ಯಮಂತ್ರಿಗಳು ಭಾಳ ಅದ್ರ ಬಗ್ಗೆ ಕಾಳಜಿ ತಗೊಂಡು ಇದನ್ನು ಪರಿಷ್ಕರಣೆ ಮಾಡಬೇಕು. ಅದರಿಂದ 5 ಕಾರ್ಯಕ್ರಮಗಳು ಇವತ್ತು ನಡೀತಾ ಇವೆ, ನಡೆಸ್ತೀವಿ, ಮುಂದೆನೂ ಕೊಡ್ತೀವಿ, ನಿಲ್ಲಿಸ್ತೀವಿ ಅನ್ನೋದಿಲ್ಲ. ಪ್ರಧಾನಿ ಮೋದಿ ಆಡಳಿತಕ್ಕೆ 12 ವರ್ಷ ಹಿನ್ನೆಲೆಯಲ್ಲಿ ದೇಶದೆಲ್ಲೆಡೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಲ್ಲಿ ಸ್ವಚ್ಛ ಸಪ್ತಾಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ವತಃ ಪೊರಕೆ ಹಿಡಿದು ರಸ್ತೆ ಸ್ವಚ್ಛಗೊಳಿಸಿದರು. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಸ್ವಚ್ಛತಾ ಅಭಿಯಾನ ನಡೆಯಿತು. ಆ ಬಳಿಕ ಜಯನಗರದ ಖಾಸಗಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಿರ್ಮಲಾ ಸೀತಾರಾಮನ್ ಮೋದಿ ನಾಯಕತ್ವವನ್ನು ಹೊಗಳಿದ್ದಾರೆ. 12 ವರ್ಷದಲ್ಲಿ ಕೇವಲ ಅಭಿವೃದ್ಧಿ ಕೆಲಸವನ್ನಷ್ಟೇ ಅಲ್ಲ, ಕಲ್ಯಾಣ ಯೋಜನೆಯನ್ನ ಮಾಡಿದ್ದೇವೆ. ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿನ ಸೌಲಭ್ಯ ಮಾಡಲಾಗಿದೆ. ಅನೇಕ ಯೋಜನೆಗಳು ಜನರಿಗೆ ಉಪಕಾರಿಯಾಗಿದೆ ಅಂತ ಹೇಳಿದರು. ಇನ್ನು ಸಂಸದ ತೇಜಸ್ವಿ ಸೂರ್ಯ ಕೂಡ ಮೋದಿ ಸಾಧನೆಯನ್ನ ಹೊಗಳಿದ್ದಾರೆ. We have been invited by the state party, directed by the central party
to participate in this current campaign which is going on all over the country. Take Viksit Bharat Sankalp. ಕಳೆದ 70 ವರ್ಷದಲ್ಲಿ ನಾವೇನು ಸಾಧನೆ ಮಾಡಿದ್ವಿ ವರ್ಸಸ್ ಕಳೆದ 12 ವರ್ಷದಲ್ಲಿ ನಾವೇನು ಮಾಡಿದೀವಿ ಅಂತ ನೋಡಿದ್ರೆ 70 ವರ್ಷದಲ್ಲಿ ಮಾಡಿದ್ದಲೇ ಇರುವಷ್ಟು ಸಾಧನೆಯನ್ನ ಅಷ್ಟು ವೇಗವಾಗಿ 12 ವರ್ಷದಲ್ಲಿ ಕಳೆದ 12 ವರ್ಷದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡಿದೆ. ನೀವು ಹೀಗೆ ನೋಡ್ತಾ ಹೋದ್ರೆ ಈ ಎಲ್ಲ ಕ್ಷೇತ್ರಗಳಲ್ಲಿ ದೇಶ ಬಹಳ ಮುಂದುವರೆದಿದೆ. ದೇಶದ ಸುರಕ್ಷತೆ, ನಕ್ಸಲಿಸಮ್, ಟೆರರಿಸಮ್ ಇದನ್ನೆಲ್ಲ ನಾವು ಬಹಳ ದೊಡ್ಡ ಮಟ್ಟಕ್ಕೆ ಕಡಿವಾಣ ಹಾಕಿದ್ದೀವಿ. ನರೇಂದ್ರ ಮೋದಿ 12 ವರ್ಷಗಳ ಸುದೀರ್ಘ ಅವಧಿ ಪ್ರಧಾನಿ ಎಂಬ ದಾಖಲೆ ಬರೆದ ಹಿನ್ನೆಲೆ ದೇಶದಾದ್ಯಂತ ವಿಶೇಷ ಕಾರ್ಯಕ್ರಮಗಳನ್ನು ಆಚರಿಸಲಾಗ್ತಾ ಇದೆ. ಮಂಡ್ಯದಲ್ಲೂ ಬಿಜೆಪಿ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ವಿವಿಧ ಸಾಧಕರನ್ನು ಗುರುತಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿಎಸ್ ಪುಟ್ಟರಾಜು, ಡಿಸಿ ತಮ್ಮಣ್ಣ, ಕೆಸಿ ನಾರಾಯಣಗೌಡ, ಶಾಸಕ ಎಚ್ ಡಿ ಮಂಜು, ಎಂಎಲ್ಸಿ ವಿವೇಕಾನಂದ, ಮಾಜಿ ಶಾಸಕರಾದ ಸುರೇಶ್ ಗೌಡ, ರವೀಂದ್ರ ಶ್ರೀಕಂಠಯ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಾಜಿ ಸಚಿವ ಜಮೀರ್ ಅಹಮದ್ ಮಂತ್ರಿಗಿರಿಗಾಗಿ ಸರ್ಕಸ್ ಮಾಡ್ತಾ ಇದ್ದಾರೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಇದಾದ ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಸಚಿವ ಸ್ಥಾನದ ವಿಚಾರವಾಗಿ ಒತ್ತಾಯಿಸಿದ್ದಾರೆ. ಇದಾದ್ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಅನ್ನ ಭೇಟಿ ಮಾಡಿ ಮಂತ್ರಿಗಿರಿಗೆ ಲಾಬಿ ಮಾಡಿದ್ದಾರೆ. ತಿಪಟೂರು ಶಾಸಕ ಷಡಕ್ಷರಿ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ಸಾಗ್ತಾ ಇದ್ದಾರೆ. ಶಾಸಕ ಸ್ಥಾನಕ್ಕಾಗಿ ಲಾಬಿ ಮಾಡಲು ದೆಹಲಿಗೆ ತೆರಳಿದ್ದ ಷಡಕ್ಷರಿ ತೀವ್ರ ಅನಾರೋಗ್ಯಕ್ಕೀಡಾಗಿದ್ದರು. ಕೂಡಲೇ ಅವರನ್ನು ದೆಹಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ಚಿಕಿತ್ಸೆ ಪಡೆದ ಬಳಿಕ ಬೆಂಗಳೂರಿನತ್ತ ಶಾಸಕ ಷಡಕ್ಷರಿ ವಾಪಸ್ಸಾಗ್ತಾ ಇದ್ದಾರೆ. ಷಡಕ್ಷರಿ ಜೊತೆಯಲ್ಲೇ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಗೋವರ್ಧನ್ ಸೇರಿದಂತೆ ಹಲವರು ಆಗಮಿಸ್ತಾ ಇದ್ದಾರೆ. ಷಡಕ್ಷರಿ ವಾಪಸ್ ಬರ್ತಾ ಇರೋದ್ರಿಂದ ಅಭಿಮಾನಿಗಳಲ್ಲಿ ಸಂತಸ ಮೂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಒಂದೆಡೆ ಮಳೆ ಸಮಸ್ಯೆಯಾದರೆ ಮತ್ತೊಂದು ಕಡೆ ರಸಗೊಬ್ಬರಕ್ಕಾಗಿ ರೈತರ ಪರದಾಟ ತೀವ್ರಗೊಂಡಿದೆ. ಡಿಎಪಿ ರಸಗೊಬ್ಬರ ಸಿಗ್ತಾ ಇದ್ರೂ ಕೂಡ ಕಳಪೆ ಗುಣಮಟ್ಟದಿಂದ ಕೂಡಿದೆಯಂತೆ. ರಸಗೊಬ್ಬರದಲ್ಲಿ ಮರಳು ಕಲ್ಲುಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಡಿಎಪಿ ಖರೀದಿ ಮಾಡಬೇಕಿದ್ರೆ ಅದರ ಜೊತೆ ಲಿಕ್ವಿಡ್ ರಸಗೊಬ್ಬರ ಕಡ್ಡಾಯ ಮಾಡಲಾಗಿದ್ದು ರೈತರು ಹೈರಾಣಾಗಿದ್ದಾರೆ. ಈ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಜಿಡಿ ಸಮ್ಮದ್ ಪಟೇಲ್ ನೇತೃತ್ವದಲ್ಲಿ ದಾಳಿ ಮಾಡಿ ಪರಿಶೀಲನೆ ಮಾಡಲಾಗಿತ್ತು. ರಸಗೊಬ್ಬರದ ಸ್ಯಾಂಪಲ್ಗಳನ್ನು ಪಡೆದು ಪರೀಕ್ಷೆಗೆ ಕಳಿಸಿದ್ದಾರೆ. ಬೆಂಗಳೂರು ಪೊಲೀಸರು ಜೈಪುರದಲ್ಲಿ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಲಂಚ ಪಡಿತಾ ಇದ್ದಾಗ ಎಚ್ಎಎಲ್ ಠಾಣೆ ಪಿಎಸ್ಐ ಅನಿತಾ ಜೈಪುರದಲ್ಲಿ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ವರದಕ್ಷಿಣೆ ಕೇಸ್ನಲ್ಲಿ ಆರೋಪಿಯ ಬಂಧನಕ್ಕೆ ಅಂತ ಎಚ್ಎಎಲ್ ಪೊಲೀಸರು ಜೈಪುರಕ್ಕೆ ತೆರಳಿದ್ರು. ಈ ವೇಳೆ ಆರೋಪಿ ಬಳಿ ಹಣಕ್ಕೆ ಪೊಲೀಸರು ಬೇಡಿಕೆ ಇಟ್ಟಿದ್ದಾರೆ. ವರದಕ್ಷಿಣೆ ಕೇಸ್ನಲ್ಲಿ ಆರೋಪಿಯನ್ನ ಬಚಾವ್ ಮಾಡಲು ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಲಂಚದ ಹಣ 40,000 ಹಣ ಪಡೆಯುವಾಗ ಪಿಎಸ್ಐ ಅನಿತಾ, ಕಾನ್ಸ್ಟೇಬಲ್ ಉಳುವಪ್ಪ, ಯತೀಶ್ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಮೂವರನ್ನ ಬಂಧಿಸಿರೋ ರಾಜಸ್ಥಾನ ಎಸಿಬಿ ತನಿಖೆ ಮಾಡ್ತಾ ಇದೆ. ಬೆಂಗಳೂರಿನ ಕಾಡುಗೋಡಿ ಬಾಲಕಿ ವೆನೆಲ್ಲಾ ಹತ್ಯೆ ಕೇಸ್ ತನಿಖೆ ಚುರುಕುಗೊಂಡಿದೆ. ಬಾಣಸವಾಡಿ ಎಸಿಪಿ ಅನುಷಾ ನೇತೃತ್ವದಲ್ಲಿ ತನಿಖೆ ನಡೀತಾ ಇದ್ದು 3 ಟೀಮ್ಗಳಾಗಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮಾದರಿಯಲ್ಲಿ ಪೊಲೀಸರು ಈಗ ತನಿಖೆಗೆ ಮುಂದಾಗಿದ್ದಾರೆ. ಬಾಲಕಿ ಹತ್ಯೆಗೂ ಮುನ್ನ ಹಾಗೂ ಹತ್ಯೆಯ ನಂತರ ಆರೋಪಿಗಳು ಸುತ್ತಾಡಿದ ಸ್ಥಳಗಳ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ಆರೋಪಿಗಳು ಓಡಾಡಿದ್ದ ಪ್ರತಿಯೊಂದು ಸ್ಥಳದಲ್ಲಿ ಖುದ್ದಾಗಿ ತೆರಳಿ ಪರಿಶೀಲನೆ ಮಾಡಿ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯಾವಳಿಗಳ ಸಂಗ್ರಹ ಮಾಡುತ್ತಿದ್ದಾರೆ. ಕೃತ್ಯ ನಡೆದ ದಿನ ಆರೋಪಿಗಳು ಹಾಗೂ ಮಗು ಧರಿಸಿದ ಬಟ್ಟೆಗಳ ಸಂಗ್ರಹ, ತಾಂತ್ರಿಕ ಹಾಗೂ ಸಾಂದರ್ಭಿಕ ಸಾಕ್ಷ್ಯಗಳ ಸಂಗ್ರಹಕ್ಕೆ ಒತ್ತು ನೀಡುತ್ತಾ ಇದ್ದಾರೆ. ಈ ಎಲ್ಲ ವಸ್ತುಗಳನ್ನು ಈಗ ಎಫ್ಎಸ್ಎಲ್ಗೆ ರವಾನಿಸಲಾಗಿದೆ. ಗದಗ ಜಿಲ್ಲೆಯಲ್ಲಿ ರಸ್ತೆ ಅಕ್ಕಪಕ್ಕದ ಮರಗಳ ಮಾರಣ ಹೋಮ ನಡೆದಿದೆ. ಅವೈಜ್ಞಾನಿಕವಾಗಿ ಕೊಂಬೆಗಳನ್ನು ಕಡಿದು ಹಾಕಲಾಗಿದೆ. ಜಮೀನಿಗೆ ಅಡ್ಡ ಎಂಬ ನೆಪವೊಡ್ಡಿ 100 ಮರಗಳ ರೆಂಬೆ ಕೊಂಬೆಗಳನ್ನು ಕಡಿಯಲಾಗಿದೆ. 10 ವರ್ಷಗಳಿಂದ ಸಮೃದ್ಧವಾಗಿ ಬೆಳೆದಿದ್ದು 80ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಬಿದ್ದಿದೆ. ಮರ ಕಡಿದು ಮತ್ತೆ ಬೆಳೆಯದಂತೆ ಬಡ್ಡಿಗೆ ಬೆಂಕಿ ಇಟ್ಟು ದುಷ್ಕೃತ್ಯ ಮೆರೆದಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಅತಿಥಿಯ ಆಗಮನ ಆಗಿದೆ. ಮುದ್ದಾದ ಮರಿಗೆ ಹಿಪ್ಪೋಪೊಟಮಸ್ ಜನ್ಮ ನೀಡಿದೆ. ಒಟ್ಟಿನಲ್ಲಿ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಹಿಪ್ಪೋಗಳ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ತಾಯಿ ಮರಿಯ ಆರೋಗ್ಯದ ಮೇಲೆ ವೈದ್ಯರು ಮತ್ತು ಸಿಬ್ಬಂದಿ ನಿಗಾ ವಹಿಸಿದ್ದಾರೆ. ಹಿಪ್ಪೋ ಮರಿ ಹೆಣ್ಣಾದರೆ ದಿವಂಗತ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಹೆಸರು ಇಡೋಕೆ ಚಿಂತನೆ ನಡೆದಿದೆ. ಮರಿ ಹಿಪ್ಪೋವನ್ನ ನೋಡಲು ಪ್ರವಾಸಿಗರು ಕಾತರದಿಂದ ಕಾಯ್ತಿದ್ದಾರೆ. ಇನ್ನೊಂದೆಡೆ ಸೌತ್ ಆಫ್ರಿಕಾದ ಚಿರತೆಗಳು ತನ್ನ ಕ್ವಾರಂಟೈನ್ ಅವಧಿ ಮುಗಿಸಿ ಝೂನ ಕೇಜ್ಗೆ ಶಿಫ್ಟ್ ಆಗಿದೆ. ಝೂನಲ್ಲಿರುವ 2 ಹೆಣ್ಣು ಮತ್ತು 2 ಗಂಡು ಚೀತಾಗಳು ಸದ್ಯ ಪ್ರವಾಸಿಗರ ವೀಕ್ಷಣೆಗೆ ಮುಕ್ತವಾಗಿದೆ. ಸದ್ಯ ಚೀತಾಗಳು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ.
ಮಧ್ಯಪ್ರಾಚ್ಯದ ಬಿಕ್ಕಟ್ಟಿಗೆ ಇಂದೇ ತೆರೆ ಬೀಳುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಕಾರಣ ಯುದ್ಧ ನಿಲ್ಲಿಸುತ್ತೇವೆ, ಇಂದೇ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ ಇನ್ಮುಂದೆ ಪರಮಾಣು ಶಸ್ತ್ರಾಸ್ತ್ರ ಬಯಸಲ್ಲ, ಸಹಿ ಹಾಕಿದ ಕೂಡಲೇ ಹರ್ಮುಜ್ ಜಲಸಂಧಿ ಓಪನ್ ಆಗಲಿದೆ ಎಂದಿದ್ದಾರೆ. ಆದರೆ ಇಂದು ಯಾವುದೇ ಒಪ್ಪಂದ ಮಾಡಿಕೊಳ್ಳಲ್ಲ ಅಂತ ಇರಾನ್ ಹೇಳಿದೆ. ಫ್ರಾನ್ಸ್ನಲ್ಲಿ G7 ಶೃಂಗಸಭೆ ನಡೀತಾ ಇದೆ. ಶೃಂಗಸಭೆಯಲ್ಲಿ ಭಾಗಿಯಾಗಲು ಪ್ರಧಾನಿ ಮೋದಿ ಫ್ರಾನ್ಸ್ಗೆ ತೆರಳಿದ್ದಾರೆ. ಇನ್ನು ಶೃಂಗಸಭೆಯಲ್ಲಿ ಬುಧವಾರ ಮೋದಿ ಹಾಗೂ ಟ್ರಂಪ್ ಭೇಟಿಯಾಗಲಿದ್ದಾರೆ. ಭೇಟಿ ವೇಳೆ ವ್ಯಾಪಾರ ಸೇರಿದಂತೆ ಹಲವು ಮಹತ್ವದ ಒಪ್ಪಂದದ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಲು ಮೈಸೂರಲ್ಲಿ ಇದೇ ಜೂನ್ 28ರಂದು ನ್ಯೂಸ್ 18 ವತಿಯಿಂದ ನಮ್ಮ ರನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್ ಹಾಗೂ 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯ ಇರೋದಿಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತರಾದ ಸ್ಪರ್ಧೆಗೆ 1 ಲಕ್ಷ ಬಹುಮಾನ ನೀಡಲಾಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ QR ಕೋಡ್ ಸ್ಕ್ಯಾನ್ ಮಾಡಿ ಆಸಕ್ತರು ನೋಂದಣಿ ಮಾಡಿಸಿಕೊಳ್ಳಬಹುದು.